कोप्पल शहर के जश्न मिलादुन्नबी सल्लल्लाहु अलैहि वसल्लम कॉन्फ्रेंस से एक जानिब उलमाए कराम तो दूसरी तरफ स्वामी जी ने भी तकरीर की। सूफी संतों का खूबसूरत मंजर यहां देखने को मिला। एमएलसी और लेजिस्लेटिव काउंसिल के चीफ व्हिप मोहतरम सलीम अहमद की ये कोशिश रही कि समाज में सूफी संतों की रिवायत को आगे बढ़ाया जाए। लिहाजा हुबली में सूफी संत कॉन्फ्रेंस के बाद कोप्पल शहर में हुए इस इजलास में सूफी संतों की हाजिरी पूरे कर्नाटक और पूरे मुल्क को ये पैगाम दे रही थी कि नफरत फैलाने वाले मुट्ठी भर लोग समाज की यकजहती यूनिटी को हरगिज तोड़ नहीं सकते। तो दोस्तों, यहाँ पर हम आपको सौनूर के दೊಡ್ಡ ಹುಣಸೆ मठ के स्वामी जी चन्नबसवा महास्वामी के खिताब को पेश कर रहे हैं। जनूबी हिंद न्यूज रिपोर्ट। ಸ್ವಲ್ಪ ದಿನಗಳ ಹಿಂದೆ ಸುಮಾರು ಒಂದು ತಿಂಗಳ ಹಿಂದೆ ಹುಬ್ಬಳ್ಳಿಯೊಳಗೆ ಸೂಫಿ ಸಂತ ಸಮಾವೇಶ ಅನ್ನತಕ್ಕಂಥ ಮಹತ್ತರವಾದಂತಹ ದೊಡ್ಡ ಕಾರ್ಯಕ್ರಮವನ್ನ ಮಾನ್ಯ ಆತ್ಮೀಯರಾದಂತಹ ಸಲೀಂ ಅಹಮದ್ ಅವರ ನೇತೃತ್ವದಲ್ಲಿ ಮಾಡಿದ್ರು. ಬಹಳ ವಿಜೃಂಭಣೆಯಿಂದ ಮಾಡಿದ್ರು. ಸಾಮಾನ್ಯವಾಗಿ ಇಲ್ಲಿ ಎಷ್ಟು ಜನ ಅತಿಥಿಗಳು ಕೂತಿದಾರೋ ಇದಕ್ಕಿಂತ ಹೆಚ್ಚಿಗೆ ಅತಿಥಿಗಳು ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ರು. ಆ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ಕಾರ್ಯಕ್ರಮ ನಡೀತು. ಸೂಫಿ ಸಂತರ ಇತಿಹಾಸ ಇಡೀ ಉತ್ತರ ಕರ್ನಾಟಕದ ಜನತೆಗೆ ಗೊತ್ತು ಮಾಡಿಕೊಟ್ಟಂತಹ ಒಂದು ಶ್ರೇಷ್ಠ ಕೆಲಸವನ್ನ ಮಾಡಿದಂಥವರು ಮುಸ್ಲಿಂ ನಾಯಕರು ಹಾಗೂ ಸಲೀಂ ಅಹಮದ್ ಅವರು ಅಂತಕ್ಕಂತಹ ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಕೊಪ್ಪಳದಲ್ಲಿ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಇವತ್ತು ನಾವು ಎಲ್ಲ ಮರೆತು ಬಿಟ್ಟೇವೆ. ಮಹಾತ್ಮರ ಸಂತರ ವಿಚಾರಧಾರೆಗಳನ್ನೆಲ್ಲ ಮರೆತು ಬಿಟ್ಟೇವೆ. ಸುಮಾರು ಒಂದು 1956 ಒಂದು ಹಾಡು ಬಂದಿತ್ತು, ಸಿನಿಮಾ ಹಾಡು. ಆ ಸಿನಿಮಾ ಹಾಡು ನಿಮಗೆ ನೆನಪು ಮಾಡಿಕೊಡ್ತೀನಿ. नजर नजर मिले तो हो जाता है मोहब्बत, नजर नजर मिले तो हो जाता है मोहब्बत, देख तेरा इंसान की हालत दुनिया बदल गई ಅನ್ನತಕ್ಕಂಥ ಮಾತನ್ನ ಒಬ್ಬರು ಹೇಳ್ತಾರೆ. ಅದ್ರ ಮುಂದಿನ ಸಾಲು ಹೇಳ್ತಾನೆ, ಮುಂದಿನ ಸಾಲು नजर नजर मिले तो हो जाता है मोहब्बत, देख तेरा इंसान की हालत दुनिया बदल गया, न बदला सूर्य न बदला चांद न बदला भूमि बदल गया इंसान ಅಂತ ಹೇಳಿ. ಯಾವುದು ಬದಲಿಯಾಗಿಲ್ಲ. ನ ಸೂರ್ಯನ ಬದಲ ನ ಚಾಂದನ ಬದಲ, ಬದಲ್ ಗಯಾ ಇನ್ಸಾನ್. ಬದಲಿ ಆದವರು ಯಾರು? ಮೊಹಮ್ಮದ್ ಪೈಗಂಬರ್ ಕಾಲದಿಂದ ಹಿಡಿದು ಕ್ರಿಸ್ತ ಶಕ ಪೂರ್ವದಿಂದ ಹಿಡಿದು ಇವತ್ತಿನವರೆಗೂ ಮನುಷ್ಯರೇ ಬದಲಿ ಹಾಕುವಂತೆ ಬಂದಾರ ವಿನಃ ಪ್ರವಾದಿಗಳು ಬದಲಿಯಾಗಿಲ್ಲ. ಅವರು ಹೇಳಿದಂತಹ ತತ್ವಗಳು ಬದಲಿಯಾಗಿಲ್ಲ. ಅವರು ಮಾಡಿದಂತಹ ಕೆಲಸಗಳು ಬದಲಿಯಾಗಿಲ್ಲ. ನಾವು ಮಾಡತಕ್ಕಂಥ ಕುತಂತ್ರಗಳಿಗೆ ಅವ್ರ ಹೆಸರನ್ನ ಬಳಸಿಕೊಂಡು ನಾವು ಸಮಾಜವನ್ನ ಎತ್ತಬೇಕಂತ ಒಯ್ತಾ ಇದ್ದೇವೆ. ನಮ್ಮ ಕಾರ್ಯಗಳಿಗೆ ಮಹಾತ್ಮರನ್ನ ಸಂತರನ್ನ ಶಿವಯೋಗಿಗಳನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಆದ್ರೆ ಇಂಥ ಸಮಾವೇಶ ಬಹಳ ತಮ್ಮ ಒಂದೆರಡು ನಿಮಿಷ ನಿಂದರು ಮುಗಿಸೇ ಬಿಡ್ತೀನಿ. ನಾವೆಲ್ಲ ಮೊಹಮ್ಮದ್ ಪೈಗಂಬರ್ ಅವರ ಜೀವನವನ್ನ ಸಾಮಾನ್ಯವಾಗಿ ನೀವೆಲ್ಲರೂ ಗೊತ್ತೈತಿ. ಬಹಳ ಅವರ ಜೀವನವನ್ನ ಪ್ರತಿದಿನ ಇಲ್ಲಿ ಕೆಳಗೆ ಕುಂತವ್ರೇನು ಸಾಮಾನ್ಯ ಜ್ಞಾನಿಗಳಿಲ್ಲ. ನಮ್ಮ ರಹೀಂ ಖಾನ್ ಅವರು ಹೇಳ್ತಾ ಇದ್ರು, ಅಜೋರೆ ಮೇಲೆ ಎಷ್ಟು ಜನ ಶಾಣ್ಯರು ಕುಂತೀವಿ ಅದ್ರ 10 ಪಟ್ಟು ಜನ ತೆಳಗ್ ಮುಂದ್ಗಡೆ ಕುಂತಾರ ಅಂತೇಳಿ ಹೇಳ್ತಾ ಇದ್ರು. ನೀವೆಲ್ಲರೂ ಜಾಣರಾದಿರಿ. ಮೊಹಮ್ಮದ್ ಪೈಗಂಬರ್ ಅವರ ವಿಚಾರಧಾರೆಗಳನ್ನ ಅವರು ಹುಟ್ಟಿನಿಂದ ಹಿಡಿದು ಸಮಾಜಕ್ಕೆ ಇಸ್ಲಾಂ ಧರ್ಮಕ್ಕೆ ಏನೇನು ಸಂದೇಶವನ್ನ ಕೊಟ್ಟಿದ್ದಾರೆ ನಿಮ್ಮ ಆತ್ಮಸಾಕ್ಷಿಯಿಂದ ಹಿಡ್ಕೊಂಡು ಹೇಳಿ. ಅವುಗಳಲ್ಲಿ ಒಂದನ್ನಾದರೂ ನಾವು ಪಾಲನೆ ಮಾಡ್ತಾ ಇದ್ದೀವಾ? ನಾವು ಒಂದನ್ನಾದರೂ ಮಾಡ್ತಾ ಇದ್ದೇವೆ ಅನ್ನತಕ್ಕಂಥದ್ದನ್ನು
ಜಾತಿ ಪದ್ಧತಿಗಳನ್ನ ಇದು ಮಾಡಿದ್ರು. ಬಡವರಿಗೆ ಸಹಾಯ ಮಾಡೋದನ್ನ ಹಿಡ್ಕೊಡ್ರಿ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದನ್ನ ಹಿಡ್ಕೊಡ್ರಿ, ಸಮಾಜದಲ್ಲಿ ಬಿದ್ದವರನ್ನ ಎತ್ತೋದನ್ನ ಕ್ರಿಸ್ತನಿಗೆ ಪೂರ್ವದಲ್ಲಿಯೇ ಅವರು ಮೊಹಮ್ಮದ್ ಪೈಗಂಬರ್ ಅವರು ಹೇಳಿ. ಸಾಮಾನ್ಯವಾಗಿ ಮೊಹಮ್ಮದ್ ಪೈಗಂಬರ್ ಅವರು ನಮ್ಮ ಕುರಾನ್ನಲ್ಲಿ ಹೇಳ್ತಾರೆ, 4-5 ನಮ್ಮ ಜೀವನದಲ್ಲಿ ನಡೆಯತಕ್ಕಂತಹ ಕೆಲಸಗಳನ್ನ ಹೇಳಿದ್ರು. ಯಾವ ನಿಮ್ಗೆ ಗೊತ್ತೇ ಇದಾವೆ. ನಮಾಜ್ ಗೊತ್ತೈತಿ, ಜಕಾತ್ ಗೊತ್ತೈತಿ, ರಂಜಾನ್ ಗೊತ್ತೈತಿ, ಹಜ್ ಗೊತ್ತೈತಿ. ಯಾವ್ದು ಗೊತ್ತಿಲ್ಲ ಹೇಳ್ರಿ, ಎಲ್ಲದೂ ಗೊತ್ತದಾವ ನಮ್ಗೆ. ಆದ್ರೆ ಎಲ್ಲ ಗೊತ್ತಿದ್ರು ಕೂಡ ಗೊತ್ತಿಲ್ಲದಂಗೆ ನಡೆಸೋದೇ ನಿಮ್ ಜಾಣತನ. ನಾವು ನಿದ್ದೆ ಹತ್ತಿ ಮಲ್ಕೊಂಡವ್ರನ್ನ ಎಬ್ಸ್ಬೋದು, ಆದ್ರೆ ನಿದ್ದೆ ಮಾಡುವಂಗ ನಾಟಕ ಮಾಡೋರ್ನ ಹೆಂಗ್ ಎಬ್ಸ್ತೀರಿ? ಎಬ್ಸಕ್ಕಾಗಲ್ಲ. ನಿದ್ದೆ ಮಾಡುವಂಗ ನಾಟಕ ಮಾಡೋರ್ನ ಎಬ್ಸಕ್ಕಾಗಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾ ಬಹಳಷ್ಟು ಮಾತಾಡ್ಲಿಕ್ಕೆ ಟೈಮ್ ಕಡಿಮೆ ಇದೆ. ಅದಕ್ಕೆ ನಾನು ಒಂದೇ ಮಾತು ಹೇಳ್ತೀನಿ, जब तक रहेगी जिंदगी तब तक फुर्सत न मिलेगी काम से, कुछ समय ऐसा निकालो प्रेम कर लो भगवान से ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸಲೀಂ ಅಹ್ಮದ್ ಅವರು, ನಾನು ಸುಮಾರು 30-40 ವರ್ಷದಿಂದ ಸಲೀಂ ಅಹ್ಮದ್ ಅವರನ್ನ ಬಲ್ಲೆ. ಸಾಹೇಬ್ರೆ, 30-40 ವರ್ಷದಿಂದ ನಾನು ಸಲೀಂ ಅಹ್ಮದ್ ಅವರನ್ನ ಬಲ್ಲೆ. ನನ್ನ ಮಠದ ಎಜುಕೇಶನ್ ಟ್ರಸ್ಟ್ಗೆ ನಾನು ಅಧ್ಯಕ್ಷ, ಅವರು ಉಪಾಧ್ಯಕ್ಷರಾಗಿದ್ದಾರೆ. ನಮ್ಮಲ್ಲಿ ಭಾವೈಕ್ಯತೆ ಇದೆ, ನಮ್ಮಲ್ಲಿ ಬಾಂಧವ್ಯ ಇದೆ, ನಮ್ಮಲ್ಲಿ ಪ್ರೀತಿ ಇದೆ. ನನ್ನ ಸುಖ ದುಃಖಗಳನ್ನ ಸಲೀಂ ಅಹ್ಮದ್ ಅವರು ಕೇಳ್ತಾರೆ, ಅವ್ರ ದುಃಖಗಳನ್ನ ನಾನು ಕೇಳ್ತೀನಿ. ಅಂತ ಪ್ರೀತಿ ಉಳ್ಳಂತಹ ವ್ಯಕ್ತಿ ಸಲೀಂ ಅಹ್ಮದ್ ಅವರು. ಸುಮಾರು 40 ವರ್ಷದಿಂದ, ನಿಮಗೊಂದು ಸತ್ಯ ಹೇಳ್ತೀನಿ, ಸುಮಾರು ಆ ವ್ಯಕ್ತಿ 1 ತಿಂಗಳಿಂದ ಅವರು ಹೆಂಡತಿ ಮುಖನ ನೋಡಿಲ್ಲ. ಅಲ್ಲ, ಇದು ಫ್ಯಾಕ್ಟ್. ಯಾಕಂದ್ರೆ 1 ತಿಂಗಳಿಂದ ರಾಜಸ್ಥಾನದಲ್ಲಿದ್ದರು, ರಾಜಸ್ಥಾನದಿಂದ ಸೀದಾ ಇಲ್ಲೇ ಸಂಘಟನೆಗೆ ಬಂದರು. ಅಂದ್ರೆ ಸಮಾಜದ ಬಗ್ಗೆ, ಊರಿನ ಬಗ್ಗೆ, ಧರ್ಮದ ಬಗ್ಗೆ ಅಷ್ಟೊಂದು ಕಾಳಜಿ ಇರತಕ್ಕಂತಹ ವ್ಯಕ್ತಿ ಸಲೀಂ ಅಹ್ಮದ್. ಸುಮಾರು 40 ವರ್ಷದಿಂದ ಅವರು ಪಕ್ಷಕ್ಕಾಗಿ ನಿಷ್ಠೆಯುಳ್ಳತಕ್ಕಂತಹ ಕೆಲಸವನ್ನ ಮಾಡಿಕೊಂಡು ಬಂದರೆ ಸಲೀಂ ಅಹ್ಮದ್ ಅವರು. ಅಂತ ವ್ಯಕ್ತಿ ಅವರಿಗೆ ಮುಸ್ಲಿಮು ಅನ್ನಕ್ಕಾಗಲ್ಲ, ಹಿಂದೂನು ಅನ್ನಕ್ಕಾಗಲ್ಲ, ಆ ಎಲ್ಲಾ ಧರ್ಮವನ್ನ ಪ್ರೀತಿ ಮಾಡತಕ್ಕಂತಹ ವ್ಯಕ್ತಿ ಸಲೀಂ ಅಹ್ಮದ್. ಅಂತ ವ್ಯಕ್ತಿ ನಮ್ಮ ರಾಜ್ಯದೊಳಗೆ ಉನ್ನತ ಸ್ಥಾನವನ್ನ ಸಿಗಬೇಕು ಅಂತಕ್ಕಂಥ ಆಸೆ ನಮ್ದು ಇದೆ, ನಿಮ್ದು ಇತ್ತು. ಜೋರಾಗಿ ಒಂದು ಚಪ್ಪಾಳೆಯನ್ನು ತಟ್ಟಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಹಳತ್ತು ಮಾತಾಡ್ಲಿಕ್ಕೆ ಟೈಮ್ ಕಡಿಮೆ. ಕೊನೆ ಮಾತು ಅಂತ ಹೇಳ್ತೇನೆ, ಕೇಳಿ, ಬಹಳ ಸಂದಿಸಿ. ಕೊನೆ ಮಾತು, ಜ್ಞಾನಿ ಮಿಲೇತು ದೋ ಬಾತ್ ಅಂತ, ಗದ ಮಿಲೇತು ದೋ ಲಾತ್ ಅಂತ. ಇಬ್ರು ಒಳ್ಳೆಯವರು ಕೂಡಿದ್ರೆ ಒಳ್ಳೆ ಮಾತುಗಳನ್ನ ಹೇಳ್ತಾರೆ, 2 ಕತ್ತಿಗಳು ಕೂಡಿದ್ರೆ ಹಿಂದೆ ಒದಿತಾವು. ಅದಕ್ಕೆ ಒಳ್ಳೆ ಮಾತುಗಳನ್ನ ಕೇಳೋಣ, ಮಹಾತ್ಮರ ಮಾತುಗಳನ್ನ ಕೇಳೋಣ, ಅವರ ಆದರ್ಶದಂತೆ ನಡೆಯೋಣ. ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಮೊಹಮ್ಮದ್ ಪೈಗಂಬರ್ ಅವರು ಆರೋಗ್ಯ, ಭಾಗ್ಯ, ಯಶಸ್ಸು, ಪ್ರೀತಿ, ಸೌಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಹಾರೈಸಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ.